ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ. ಇದು ಸುಳ್ಯ ತಾಲೂಕಿನ ಬಳ್ಪ ಗ್ರಾಮ. ನೋಡಿ, ಈ ಗ್ರಾಮದ ರಸ್ತೆಗಳೆಷ್ಟು ಚೆನ್ನಾಗಿವೆ. ಈ ರಸ್ತೆಯ ಸುತ್ತಲೂ ಹಸಿರು ಕಾನನ, ಅದರಲ್ಲಿ ಕೇಳುವಂತಹ ಹಕ್ಕಿಗಳ ಚಿಲಿಪಿಲಿ. ಆಹಾ, ಇಂಥ ಒಂದು ಚಂದದ ಊರಿನಲ್ಲಿ ಒಂದು ಸಣ್ಣದಾದ ಪಯಣ ನೋಡ ಬನ್ನಿ ನನ್ನೊಂದಿಗೆ. ಇಂತಹ ಒಂದು ಸುಂದರ ರಸ್ತೆಯಲ್ಲಿ 3 ಕಿಲೋಮೀಟರ್ ಸಾಗಿ ನಾವು ಬಳ್ಪ ಬೋಗಯ್ಯನ ಕೆರೆಗೆ ಸಮೀಪ ರೋಡಿಗೆ ಸೇರಿದೆವು. ಅಲ್ಲಿಂದ ಮುಂದೆ ಏನೇ ಕಲ್ಲಿನ ದಾಟಿ 3 ಕಿಲೋಮೀಟರ್ ಹೋದಾಗ ಒಂದು ಸುಂದರವಾದ ಒಂದು ದೈವಿ ಕ್ಷೇತ್ರ ನೋಡೋಣ ಬನ್ನಿ. ಏನೇ ಕಲ್ಲಿನಿಂದ ಸುಬ್ರಹ್ಮಣ್ಯದ ಕಡೆಗೆ ಹೋಗುವಾಗ ಬಲಗಡೆಗೆ ಈ ಸಣ್ಣದಾದ ಮಣ್ಣ ರಸ್ತೆಯಲ್ಲಿ ಸಾಗುತ್ತಿದ್ದೇವೆ. ಈ ಹಸಿರು ಕಾನನದಲ್ಲಿ ದಾಟುತ್ತಾ ಮುಂದೆ ಸಾಗಿದಾಗ ಕಣ್ಣೆದುರಿಗೆ ದೃಶ್ಯ ನೋಡಿ. ಆಹಾ, ಒಂದು ರಮಣೀಯವಾದ ಒಂದು ಹೊಳೆ. ಈ ಹೊಳೆ ಅಮೃತಧಾರಾ ಹೊಳೆ ಎಂದು ಕರೆಯಲ್ಪಡುತ್ತದೆ. ಹಾಗೆಯೇ ಜನರು ಏನೇ ಕಲ್ಲು ಹೊಳೆ ಎಂದು ಆಡು ಭಾಷೆಯಲ್ಲಿ ಹೇಳುತ್ತಾರೆ. ಆ ಹೊಳೆಗೆ ಒಂದು ದೊಡ್ಡದಾದ ಒಂದು ಸೇತುವೆ ಇದೆ. ಅದನ್ನು ದಾಟಿ ಬಂದಾಗ ಈ ದಿವ್ಯ ಕ್ಷೇತ್ರಕ್ಕೆ ತಲುಪಬಹುದು. ಸುಳ್ಯ ತಾಲೂಕಿನ ನಾಲ್ಕೂರು ಗ್ರಾಮದ ಮರಕತ ಎಂಬಲ್ಲಿ ಅಮೃತಧಾರಾ ಎಂದು ಕರೆಯಲ್ಪಡುವ ಈ ತೀರ್ಥ ಸದೃಶವಾದ ಗಯದ ಸಮೀಪದಲ್ಲಿ ಈ ಸುಂದರವಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಸಾವಿರಾರು ವರ್ಷಗಳ ಹಿಂದೆ ಮಾರ್ಕಂಡೇಯ ಮುನಿ ವಂಶಸ್ಥರಿಂದ ಪ್ರತಿಷ್ಠಾಪನೆಗೊಂಡಿತ್ತೆಂದು ಅಷ್ಟಮಂಗಲ ಪ್ರಶ್ನೆಯಿಂದ ತಿಳಿದು ಬಂದಿರುತ್ತದೆ. ಇದರ ಇತಿಹಾಸ: ಬಾಳುಗೋಡಿನ ರತ್ನಾಪುರ ಎಂಬ ತನ್ನ ಮೂಲ ನೆಲೆಯನ್ನು ಪರಿತ್ಯಜಿಸಿ ನೆಲೆಯನ್ನು ಅರಸುತ್ತಾ ಬಂದಾಗ ಅಮೃತಧಾರಾ ನದಿ ತೀರದಲ್ಲಿ ತೀರ್ಥ ಸದೃಶವಾದ ಗಯದಲ್ಲಿ ನೆಲೆಸಿದಳೆಂದು ಅಲ್ಲೇ ತಪಸ್ಸನ್ನಾಚರಿಸುತ್ತಿದ್ದ ಮುನಿವರ್ಯರಿಗೆ ಅಶರೀರವಾಣಿಯಾಗಿ ಅದರ ಪ್ರಕಾರ ಆತನು ವಿಷ್ಣು ಸಾನ್ನಿಧ್ಯದೊಂದಿಗೆ ಶ್ರೀದೇವಿಯನ್ನು ಪ್ರತಿಷ್ಠಾಪಿಸಿದನೆಂದು ಪ್ರತೀತಿ. ಹಿಂದೆ ಲೋಕಕಂಟಕನಾದ ತಾರಕಾಸುರನ ವಧೆಗೋಸ್ಕರ ಅವತರಿಸಿ ಶ್ರೀ ಕುಮಾರಸ್ವಾಮಿಯ ಬೆಂಬಲಕ್ಕಾಗಿ ನವದುರ್ಗೆಗಳಾಗಿ ಅವತರಿಸಿದ ಆದಿಮಾಯೆಯ 8ನೆಯ ಅವತಾರದ ದೇವಿಯೇ ಈ ಕ್ಷೇತ್ರದಲ್ಲಿ ನೆಲೆಸಿರುತ್ತಾಳೆ. ಈ ಪ್ರದೇಶಗಳಲ್ಲಿ ರತ್ನಗಳಲ್ಲಿ ಒಂದಾದ ಮರಕತ ಕಲ್ಲು ಕಂಡುಬರುವುದು ಅದು ಸ್ಥಳದ ಮಹತ್ವವನ್ನು ಸೂಚಿಸುತ್ತದೆ. ತನ್ಮೂಲಕ ಈ ಸ್ಥಳವು ಮರಕತ ಎಂಬ ನಾಮಧೇಯದೊಂದಿಗೆ ಕರೆಯಲ್ಪಟ್ಟಿತು. ಇಲ್ಲಿಯ ಗಯದಲ್ಲಿ ಮಕರ ಸಂಕ್ರಮಣದ ದಿವಸ ತೀರ್ಥೋದ್ಭವವಾಗುವುದೆಂದು, ಅಂದು ಇಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪ ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಸುವುದೆಂದು ಪ್ರತೀತಿ. ಇಲ್ಲಿಯ ಗಯದಲ್ಲಿ ತೀರ್ಥ ಸ್ನಾನ ಮಾಡಿ ವಿಶೇಷವಾಗಿ ಈ ದೇವಿಯನ್ನು ಪ್ರಾರ್ಥಿಸಿಕೊಂಡರೆ ವಿವಾಹ ಸಿದ್ಧಿ, ಸಂತಾನ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ, ರೋಗ ನಿವಾರಣೆ ಹಾಗೂ ಸಕಲ ಇಷ್ಟಾರ್ಥ ಸಿದ್ಧಿಗಳು ಅತಿ ಶೀಘ್ರವಾಗಿ ನೆರವೇರುವುದು ಕಂಡುಬರುತ್ತಿದೆ. ಹಿಂದಿನ ಕಾಲದಲ್ಲಿ ವಿವಾಹ ಸಂಬಂಧ ಇಲ್ಲಿ ಪ್ರಾರ್ಥಿಸಿಕೊಂಡು ಗಯದ ದಡದಲ್ಲಿ ಹರಿವಾಣವನ್ನು ಇಟ್ಟರೆ ಮರುದಿವಸ ಮದುವೆಗೆ ಬೇಕಾದ ಆಭರಣಗಳು ಲಭಿಸುತ್ತಿದ್ದವು ಎಂದು ಪ್ರತೀತಿ. ಚತುರ್ಬಾಹುಗಳಿಂದ ಸಿಂಹವಾಹಿನಿಯಾಗಿ ಪ್ರಸನ್ನಳಾಗಿರುವ ಶ್ರೀದೇವಿಯನ್ನು ಕಾತ್ಯಾಯಿನಿಯಾಗಿಯೂ ಸಿದ್ಧಿದಾತ್ರಿ ಎಂದು ಸಂಕಲ್ಪಿಸಬಹುದು. ಈ ಸುಂದರ ಪರಿಸರ, ಜುಳುಜುಳು ಹರಿಯುತ್ತಿರುವಂತಹ ನದಿ, ಆಹಾ, ಎಂಥ ಒಂದು ದೇವರೇ ಇಲ್ಲಿ ಪ್ರತ್ಯಕ್ಷವಾಗಿ ನಿಂತಂತೆ ಭಾಸವಾಗುವುದು. ಇಲ್ಲಿ ನದಿ ತೀರದಲ್ಲಿ ನಮಗೆ ಮೀನುಗಳಿಗೆ ಆಹಾರವನ್ನು ಹಾಕಬಹುದು. ಈ ಮೀನುಗಳು ಗುಂಪು ಗುಂಪಾಗಿ ಬಂದು ಆಹಾರ ಸ್ವೀಕರಿಸುವುದು ನೋಡಲು ಚೆಂದ. ನೋಡಿ, ಎಷ್ಟೊಂದು ಮೀನುಗಳು, ಇಷ್ಟಿಷ್ಟು ದೊಡ್ಡ ಮೀನುಗಳು ನಾವು ಹಾಕಿದ ಹುರಿಯಕ್ಕಿ ಅಕ್ಕಿಯನ್ನು ತಿನ್ನಲು ಓಡೋಡಿ ಬರುತ್ತಿವೆ. ಇಂತಹ ಒಂದು ಸುಂದರ ಜಾಗಕ್ಕೆ ಭೇಟಿ ಮಾಡಿದ್ದು ನಮಗಂತೂ ಬಹಳ ಸಂತೋಷವಾಯಿತು. ಈ ಸುಂದರ ಜಾಗದ ಪರಿಚಯವನ್ನು ನಿಮಗೆ ಮಾಡೋಣವೆಂದು ನಾನು ವಿಡಿಯೋ ಮಾಡಿ ತಂದಿದ್ದೇನೆ.
ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪ್ರತಿಷ್ಠಾ ವಾರ್ಷಿಕೋತ್ಸವ, ಹಾಗೆಯೇ ನವರಾತ್ರಿಯ 9 ದಿನದ ಉತ್ಸವ, ಇಂತಹ ವಿಧ ವಿಧವಾದ ಪೂಜೆ ಆಯನ ಉತ್ಸವಗಳು ನಡೆಯುತ್ತದೆ. ಎಲ್ಲರೂ ಬನ್ನಿ, ಇಲ್ಲಿಗೊಮ್ಮೆ ಭೇಟಿ ಕೊಡಿ. ನಮ್ಮ ಊರಿನ ಸುಂದರವಾದ ಜಾಗ, ನಾವು ಬರದೆ ಇನ್ಯಾರು ಬರಬೇಕು? ಇಂತಹ ಸುಂದರವಾದ ಚಂದವಾದ ದೇವಾಲಯಗಳನ್ನು ರಕ್ಷಿಸೋಣ. ಹಾಗೆಯೇ ನಾವು ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗೋಣ. ಶ್ರೀ ಮರಕತ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ನಾಲ್ಕೂರು ಗ್ರಾಮ, ನಡುಗಲ್ಲು, ಅಂಚೆ ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ 574218. ಜಗತ್ಪ್ರಸಿದ್ಧ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಬರೇ 7 ಕಿಲೋಮೀಟರ್ ಆಸುಪಾಸಿನಲ್ಲಿ ಇರುವಂತಹ ಈ ಸುಂದರ ತಾಣಕ್ಕೆ ಒಮ್ಮೆ ಬನ್ನಿ, ಭೇಟಿ ಕೊಡಿ. ಇಲ್ಲಿಯ ಆನಂದಾನುಭೂತಿಯನ್ನು ಅನುಭವಿಸಿ. ಇಂತಹ ಸುಂದರ ಜಾಗಗಳು, ದೇವಾಲಯಗಳು ಎಷ್ಟಿವೆಯೋ ನಮ್ಮ ಊರಿನಲ್ಲಿ, ನಾವು ಅದನ್ನು ಉಳಿಸಿ ಬೆಳೆಸೋಣ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆಯೇ ಹೊಸ ಹೊಸ ವಿಷಯದೊಂದಿಗೆ ಆಗಾಗ ಬರುತ್ತಿರುತ್ತೇನೆ. ಶ್ರೀದೇವರ ಸನ್ನಿಧಿಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಅನ್ನದಾನ ಸೇವೆ ನಡೆಯುತ್ತಿದ್ದು, ಇದರಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಬಹುದು. ಹಾಗೆ ಅನ್ನದಾನ ಸೇವೆಗೆ ಭಕ್ತಾದಿಗಳು ಸೇವೆ ಮಾಡುವ ಅವಕಾಶವೂ ಕೂಡ ಇದೆ. ಎಲ್ಲವನ್ನು ನೋಡಿ ಇಲ್ಲಿಗೊಮ್ಮೆ ಬನ್ನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.